ಹೋಳಿಗೆ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಒಂದು ಬುಟ್ಟಿ ಹೋಳಿಗೆ ಮಾಡಿದ್ದಾರೆ ನಮ್ಮಮ್ಮ. ಎಲ್ಲ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿವೆ ನೋಡಿ. ನೋಡಿ ಫ್ರೆಂಡ್ಸ್, ಸಾಫ್ಟ್ ಆಗಿವೆ. ಫ್ರೆಂಡ್ಸ್ ನೋಡಿ, ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಆರತಿ ಬೆಳಗ್ತಾ ಇದ್ದಾರೆ. ನಮ್ಮ ಅಕ್ಕ ಕೈ ಮುಕ್ಕೊಂಡು ಸಾಂಗ್ ಅಂತ ಇದ್ದಾಳೆ ನೋಡಿ. मम्मी और पूजा ಆಗಲಿ ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ ಆರತಿ ಬೆಳಗ್ತಾ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್ ನೋಡಿ, ದೊಡ್ಡ ಪೂಜಾರಿ ಬಂದ್ಬಿಟ್ಟ. ಫ್ರೆಂಡ್ಸ್ ನೋಡಿ, ಅಮ್ಮ ಮಕ್ಕಳು ಈಗ ಆರತಿ ಬೆಳಗ್ತಾ ಇದ್ದಾರೆ. ಫ್ರೆಂಡ್ಸ್ ಈಗ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ನೋಡಿ. ನನಗೆ ಪೂಜೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ವಯಸ್ಸು ನಿಮ್ಗೆ ಕೇಳಿಸಲ್ಲ ಅಂತ ಜೋರಾಗಿ ಮಾತಾಡ್ತಾ ಇದ್ದೀನಿ. ಇದು ಕೂಡ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ ನಿಜ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ಇದಕ್ಕಿಂತಲೂ ಜೋರಾಗಿ ಮಾತಾಡೋದಕ್ಕೆ. ಸೊ ನಾವು ಹೊರಗಡೆ ಬಂದಿದ್ದೀವಿ ತುಳಸಿ ಮಾತೆಗೆ ಆರತಿ ಮಾಡೋದಕ್ಕೋಸ್ಕರ. ನೋಡಿ ನಮ್ಮಮ್ಮ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ನಮ್ಮಮ್ಮ ಈ ಒಂದು ಬ್ಯೂಟಿಫುಲ್ ಸ್ಯಾರಿನ ವೇರ್ ಮಾಡಿದ್ದಾರೆ. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ವಾ? ನಂಗೆ ಅನ್ನಿಸ್ತಾ ಇದೆ ಕೇಳಿಸ್ತಿದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಕೇಳಿಸ್ತಾ ಇಲ್ಲ ಅಂತಲೇ ಅನಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾವು ನೈವೇದ್ಯನ ತೊಗೊಂಡು ಬಂದು ತುಳಸಿ ಮಾತೆ ಹತ್ರ ಇಟ್ಟಿದ್ದೀವಿ. ಸೊ ಈಗ ಆರತಿ ಹಚ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಮ್ಮ ಅಕ್ಕ ಏನೋ ಚಿಂತೆ ಮಾಡ್ತಾ ಹೇಗೆ ಕೂತಿದ್ದಾಳೆ ಅಂತ. ಫ್ರೆಂಡ್ಸ್ ನೋಡಿ, ಇವೆರಡು ಬಕ್ರಗಳು ಹೆಂಗೆ ನಿಂತಿವೆ ಅಂತ. ಈಗ ನಮ್ಮಮ್ಮ ಮತ್ತು ನನ್ನ ತಂಗಿ ಆರತಿ ಬೆಳಗ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡೋದಕ್ಕೂ ಟ್ರೈ ಮಾಡ್ತೀನಿ. ಓಕೆ ನೋಡಿ, ಆರತಿ ಬೆಳಗ್ತಾ ಇದ್ದಾರೆ. ಈಗ ಇವಳು ನೋಡಿ ಉತ್ಪತ್ತಿನ ಬೆಳಗ್ತಾ ಇದ್ದಾಳೆ, ಉತ್ಪತ್ತಿ. ಫ್ರೆಂಡ್ಸ್ ನೋಡಿ, ಇದನ್ನ ನೋಡೋದಕ್ಕೆ ಯಪ್ಪ ನನಗೆ 2 ಕಣ್ಣು ಸಾಲ್ತಾ ಇಲ್ಲ ಗೊತ್ತಾ. ಅದಕ್ಕೆ ನಿಮ್ದು 2 ಇದ್ದರೆ ಕೊಡಿ, ನಂದು ಆಲ್ರೆಡಿ 4 ಕಣ್ಣಿದೆ. ಸೊ ನಿಮ್ದು 2 ಕೊಟ್ಟರೆ ಎಲ್ಲಾರ್ದು 2 ಕಣ್ಣು ಅಂತಂದರೆ ಆಹಾ, ನೋಡೋದಕ್ಕೆ ತುಂಬ ಕಣ್ಣುಗಳಾಗ್ಬಿಡತ್ತೆ ನನಗೆ. ನಾವೀಗ ಆಕಳು ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಫ್ರೆಂಡ್ಸ್ ಈಗ ನೋಡಿ, ನಮ್ಮಮ್ಮ ಆಕಳು ಪೂಜೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ, ನಾವು ಉದ್ಬತ್ತಿ ಹಚ್ಕೋತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಮ್ಮಮ್ಮ ಉದ್ಬತ್ತಿ ಬೆಳಗ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್ ನಮ್ಮಮ್ಮ ಇಲ್ಲಿ ಫುಲ್ ಕತ್ಲೆ ಇದೆ, ಲೈಟ್ ಇಲ್ಲ. ಮುಂಜಾನೆ ಬಂದಿದ್ದೀವಿ, ಅದಕ್ಕೆ ಹೆಂಗಾಗಿದೆ. ಫ್ರೆಂಡ್ಸ್ ತುಂಬ ಕತ್ಲೆ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಲೈಟ್ ಕೂಡ ಇಲ್ಲ. 5 ಗಂಟೆಗೆ ಬಂದರೆ ಹಿಂಗೆ ಅಲ್ವಾ ಫ್ರೆಂಡ್ಸ್? 5 ಗಂಟೆ ಅಂತ ನಾನು ಆ್ಯಕ್ಯುರೇಟ್ ಟೈಮ್ ಹೇಳ್ತೀನಿ. 7:44 ಆಗಿದೆ. ಸೊ ನೈಟು. ಸೊ ಬಂದಿದ್ದೀವಿ. ಮಮ್ಮಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ನೈವೇದ್ಯಕ್ಕೆ ಇಟ್ಟಿದ್ದಾರೆ ನಮ್ಮಮ್ಮ. ಈಗ ನೈವೇದ್ಯ ತಿಂತಾ ಇದೆ. ಗೋಮಾತೆ ಅಂತೀವಿ ಅಲ್ವಾ ಅಮ್ಮ? ಫ್ರೆಂಡ್ಸ್ ನಮ್ಮಮ್ಮ ಈಗ ಆಶೀರ್ವಾದ ತೊಗೊಂಡ್ರು. ಅಲ್ಲಿ ಹೋಗಿ ಆಶೀರ್ವಾದ ತಗೋ ಅಷ್ಟದ ನಮಗಿಲ್ಲ. ಸೊ ಹೇಳಿ ನಿಂತಿದ್ದೀವಿ. ಅದಕ್ಕೆ ನಮ್ಮಮ್ಮ ಹೋಗಿದ್ದಾರೆ. ಸೊ ಆಶೀರ್ವಾದ ತಗೋತಾ ಇದ್ದಾರೆ ಅವರು. ಅವ್ರಿಗೆ ಆಶೀರ್ವಾದ ಸಿಕ್ಕಿದ್ರೆ ನಮಗೂ ಸಿಕ್ಕಂಗೆ ಫ್ರೆಂಡ್ಸ್.
ಜಂಬ ಕೊಚ್ಕೊಂತಾವಳೆ. ಜಂಬ. ಈಗ ನಾವು ವಾಪಸ್ ಹೊರಟಿದ್ದೀವಿ ನಮ್ಮ ಮನೆಗೆ. ಚೆನ್ನಾಗಿ ಮಾಡಕ್ಕಾಗಲ್ಲ ಪೂಂಜಿ ಪತ್ರಿ ಕೆಟ್ಟ ಮಾಡ್ತಾವೆ. ಫಸ್ಟಿಗೆ ಈಗ ನಾವು ಎಲ್ರಿಗೂ ಪ್ಲೇಟ್ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸೊ ನೋಡಿ ನಮ್ಮ ತಂಗಿ ನಮ್ಮಮ್ಮ ಸೇರಿ ಪ್ಲೇಟ್ ರೆಡಿ ಮಾಡ್ತಾ ಇದ್ದಾರೆ. ಕಟ್ ಮಾಡ್ತಾರಲ್ಲ ಇವ್ರು ಸೋಲ್ ಕಟ್ ಮಾಡ್ತಾರ. ಈ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಕುತ್ಕೊಂಡ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ ಅಂತ ನೋಡಿ. ನೋಡಿ ಎಷ್ಟು ಕಾಟ್ಲೆ ಕೊಡ್ತಾವ್ರೆ ಆಗ್ಲಿಲ್ಲ ಅಂತ ಅಂದ್ರೆ ಯಪ್ಪ, ಈ ಚಿಕ್ಕ ಮಕ್ಕಳನ್ನ ಅವರು ತಾಯಂದ್ರು ಹೇಗೆ ನೋಡ್ಕೋತಾರೆ ಆ ದೇವರಿಗೆ ಗೊತ್ತು. ನಮ್ಮ ಮಮ್ಮಿ ಹೇಗೆ ನಮ್ಮ ನೋಡ್ಕೊತಾ ಹಂಗೆ ತಾನೆ. ಇವ್ನು ತುಂಬಾ ಕಾಟ್ಲೆ ಕೊಟ್ಬಿಟ್ಟ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಆ ಪ್ಲೇಟ್ ಅವಂದೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾನೆ. ಯಾರು ದೃಷ್ಟಿ ಹಾಕ್ಬೇಡಿ. ಹಾಕದಿದ್ರೆ ಹೇಳ್ಬಿಟ್ಟು ಹಾಕಿ. ಓಕೆ, ಕಮೆಂಟ್ ಅಂತ. ಅದು ರೆಡ್ ಟಿ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು, ಸೊ ಇದು ಬ್ಲಾಕ್ ಟಿ ಶರ್ಟ್ ಹಾಕೊಂಡಿದ್ದಾನಲ್ವಾ ಅವನು. ನೋಡಿ ಈ ಬ್ಲಾಕ್ ಟಿ ಶರ್ಟ್ ನಾನು ಯಾರು ತುಡು ಮಾಡ್ಕೊಂಡು ಹೋಗ್ರಿ ಫ್ರೆಂಡ್ಸ್ ಅಡ್ರೆಸ್ ಬೇಕಾಗಿದ್ರೆ ಕೊಡ್ತೀನಿ, ಬಂದ್ಬಿಟ್ಟು ಬೇಗ ತಗೊಂಡೋಗಿ. ನಮ್ಗಂತೂ ಸಾಕಾಗೋಗಿದೆ. ಬರೀ ಏನೋ ಒಂದು 2-3 ತಾಸು ಅಷ್ಟೇ ನಮ್ಮ ಮನೇಲಿ ಇದ್ದಾನೆ. ಫ್ರೆಂಡ್ಸ್ ನೋಡಿ ಆಂಕರಿಂಗ್ ಮಾಡ್ತಾವನೆ ಹುಡುಗ ನನ್ನ ನೋಡಿ. ಸೊ ಚೆನ್ನಾಗಿ ಮಾಡ್ತಾವ್ನಿ. ಹಾಯ್ ಅಲ್ಲ ಹಾಯ್ ಮಲ್ಕೊಂಡ್ಬಿಟ್ಟು ಫ್ರೆಂಡ್ಸ್. ಇನ್ನು ಕೆಲವೊಂದಷ್ಟು ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಊಟ ಮಾಡಿದ್ರು. ಸೊ ನಾವು ಇನ್ನು ಊಟ ಮಾಡಬೇಕು.